ಮೊಗ್ಗಿ ಬಸವೇಶ್ವರ ನೂತನ ಮಹಾರಥೋತ್ಸವ ಜಾತ್ರೆಯು ವಿಜೃಂಭಣೆಯಿಂದ ಜರುಗಿತು. ಜಾತ್ರೆಯಲ್ಲಿ 16 ಜೋಡಿ ನವ ದಂಪತಿಗಳಿಗೆ ಸಾಮೂಹಿಕ ವಿವಾಹ ಕಾರ್ಯಕ್ರಮ ಜರುಗಿದವು. ಯಲಬುರ್ಗಾ ಪಟ್ಟಣದ ಶ್ರೀ ಮೊಗ್ಗಿ ಬಸವೇಶ್ವರ ಜಾತ್ರೆ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ಶ್ರೀಧರ ಮುರಡಿ ಹಿರೇಮಠ ಶ್ರೀ ಬಸಲಿಂಗೇಶ್ವರ ಸ್ವಾಮೀಜಿ ವಹಿಸಿದ್ದರು ಮತ್ತು ಕುಕನೂರ ಅನ್ನದಾನೇಶ್ವರ ಸಂಸ್ಥಾನ ಹಿರೇಮಠ ಡಾಕ್ಟರ್ ಮಹಾದೇವ ಶ್ರೀಗಳು ಸಾನ್ನಿಧ್ಯ ವಹಿಸಿದ್ದರು. ನೂತನ ರಥ ಆಗಮಿಸಿದರ ನಿಮಿತ್ತ ಗದುಗಿನ ವೀರೇಶ್ವರ ಪುಣ್ಯಾಶ್ರಮ ಶ್ರೀ ಕಲ್ಲಯ್ಯಜ್ಜಯ್ಯನವರ ತುಲಾಭಾರ ಕಾರ್ಯಕ್ರಮ ನೆರವೇರಿತು. ನೂತನ ತೇರಿಗೆ ಶುಭ ಮುಹೂರ್ತದಲ್ಲಿ ಹೋಮ ಹವನ ನೆರವೇರಿಸಿದರು. 5 ದಿನಗಳವರೆಗೆ ನಡೆಯುವ ಜಾತ್ರೆಯಲ್ಲಿ ವಿವಿಧ ಕಾರ್ಯಕ್ರಮಗಳು ನಡೆಯುತ್ತವೆ. ಅದರಂತೆ ಇಂದು ಗುರುವಾರ ಬೆಳಗ್ಗೆ ಮುತ್ತೈದೆಯರಿಗೆ ಉಡಿ ತುಂಬುವುದು, ಸಾಯಂಕಾಲ 101 ಜೋಡಿ ಎತ್ತುಗಳ ಮೆರವಣಿಗೆ, ರಾತ್ರಿ ವೇಳೆ ಸಂಕನೂರು ಕಲಾ ತಂಡದವರಿಂದ ಜಾನಪದ, ಮರುದಿನ ಜೂನಿಯರ್ ರಾಜ್ಕುಮಾರ್ ಹಾಗೂ ಪುನೀತ್ ರಾಜ್ಕುಮಾರ್ ಬೆಂಗಳೂರು ಇವರಿಂದ ಹಾಗೂ ಪಟ್ಟಣದ ಕಲಾವಿದರಿಂದ ರಸಮಂಜರಿ, ಸುಗಮ ಸಂಗೀತ, ಹಾಸ್ಯ ಜಾನಪದ ಹಾಗೂ ನಾಟಕ ಕಾರ್ಯಕ್ರಮಗಳು ಜರುಗುವವು. ಈ ವರ್ಷದ ಜಾತ್ರೆಯ ವಿಶೇಷತೆ ಅಂದರೆ ನೂತನವಾಗಿ ನಿರ್ಮಾಣಗೊಂಡ 45 ಅಡಿ ಎತ್ತರದ ಸುಂದರ ದೇವರ ಮೂರ್ತಿಗಳನ್ನು ಶಿಲ್ಪಿಯ ಕೆತ್ತನೆಯಿಂದ ನಿರ್ಮಿಸಿದ ಮಹಾರಥದ ವಿಶೇಷತೆ ಅಂದರೆ ತೇರಿನ ಅಂದಾಜು ಒಟ್ಟು 40 ಟನ್ ಭಾರದ ರಥ, ಒಂದೇ ಜಾಕ್ ಮೇಲೆ ಅಖಂಡ ತೇರು ನಿಂತಲೇ ತಿರುಗಿಸಬಹುದು ಮತ್ತು ರಥ ನಿಲ್ಲಿಸಲು ಬ್ರೇಕ್ ವ್ಯವಸ್ಥೆ ಮಾಡಲಾಗಿದೆ. ಇದರ ಅಂದಾಜು ವೆಚ್ಚ 50 ಲಕ್ಷ ರೂಪಾಯಿ ವೆಚ್ಚದಲ್ಲಿ ನಿರ್ಮಿಸಲಾಗಿದೆ ಎಂದು ದೇವಸ್ಥಾನ ಆಡಳಿತ ಮಂಡಳಿಯವರು ತಿಳಿಸಿದರು. ಈ ಸಮಯದಲ್ಲಿ ವಿವಿಧ ಮುಖಂಡರು ಮಾತನಾಡಿ ಮೊಗ್ಗಿ ಬಸವೇಶ್ವರ ಕಮಿಟಿಯವರಿಗೆ ಅಭಿನಂದನೆಯನ್ನು ತಿಳಿಸಿದರು. ಹಾಗೆ ಕಮಿಟಿಯವರು ಎಲ್ಲಾ ಭಕ್ತರು ನೂತನ ಮಹಾರಥಕ್ಕೆ ತಮ್ಮ ತನು ಮನದಿಂದ ಧನ ಸಹಾಯ ಸಹಕಾರ ನೀಡಿದ ಸರ್ವರಿಗೂ ಧನ್ಯವಾದಗಳನ್ನು ತಿಳಿಸಿದರು. ಸಂಜೆ 6 ಗಂಟೆಗೆ ಶುಭ ಮುಹೂರ್ತದಲ್ಲಿ ರಥೋತ್ಸವಕ್ಕೆ ಉಭಯ ಶ್ರೀಗಳು ಚಾಲನೆಯನ್ನು ನೀಡಿದರು. ಈ ವರ್ಷ ನೂತನ ಮಹಾರಥೋತ್ಸವ ಜಾತ್ರಾ ಮಹೋತ್ಸವಕ್ಕೆ ಅಂದಾಜು 10 ರಿಂದ 15 ಸಾವಿರ ಸುತ್ತಮುತ್ತಲಿನ ಗ್ರಾಮಗಳಿಂದ ಭಕ್ತರು ಆಗಮಿಸಿದ್ದರು. ರಥಕ್ಕೆ ಉತ್ತತ್ತಿ ಎಸೆದು ಕೈ ಮುಗಿದು ಸಂತಸ ವ್ಯಕ್ತಪಡಿಸಿದರು. ವರದಿ ಸಿಎ ಆದಿ, NKS TV4 ಯಲಬುರ್ಗಾ.